ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಷನ್ ಪಟ್ ಅಂತ ಸಿಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಮಕ್ಕಳಿಗೆ ಬೇಬಿ ಸೆರಲಾಕ್ ಮನೆಯಲ್ಲೇ ಹೋಮ್ ಮೇಡ್ ಸೆರಲಾಕ್ ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಪ್ರೋಟೀನ್ ಇರೋವಂತಹ ಸೆರಲಾಕು. ಸೊ ಮಕ್ಕಳು ದಪ್ಪ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಸೆರಲಾಕ್ನ ಯಾವ ಥರ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ತೆಗೆದಿಟ್ಕೊಂಡಿದ್ದೀನಿ. ಸೊ ಒಂದು ಬಾಣಲಿಯನ್ನು ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಸೊ ಬಾಣಲಿ ಸ್ವಲ್ಪ ಕಾದ ನಂತರ ನಾನು ಇದರಲ್ಲಿ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಫಸ್ಟು ಗೋಡಂಬಿಯನ್ನು ಹುರ್ಕೊತಾ ಇದ್ದೀನಿ. ಎಲ್ಲ ಒಂದು ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ನಾನು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊತೀನಲ್ಲ ಎಲ್ಲನ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಅದ್ರದ್ದು ಫ್ಲೇವರು ಚೆನ್ನಾಗಿರುತ್ತೆ ಪೌಡರ್ ಮಾಡಿದಾಗ. ಸೊ ಅದ್ರದ್ದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತಿನ್ನೋಕ್ಕೂ ಕೂಡ ಇದಾಗುತ್ತೆ, ಜೀರ್ಣ ಆಗೋಕ್ಕೂ ಈಸಿ ಆಗುತ್ತೆ. ನಾವು ಹುರಿದಿರೋ ಹಸಿಯಾಗಿ ಹಾಕಿದ್ರೆ ಮಕ್ಕಳಿಗೆ ಬೇಗ ಜೀರ್ಣ ಆಗಲ್ಲ, ಯಾಕಂದರೆ ಡ್ರೈ ಫ್ರೂಟ್ಸ್ ಅಲ್ವಾ ಗಟ್ಟಿ ಪದಾರ್ಥ. ಸೊ ಇದನ್ನು ನೀವು 9 ತಿಂಗಳು 10 ತಿಂಗಳು ಮೇಲಿರುವಂಥ ಮಕ್ಕಳಿಗೆ ಕೊಡ್ಬೋದಾಗಿರುತ್ತೆ. 6 ತಿಂಗಳಾದ್ಮೇಲಿಂದನೇ ಕೊಡಬೇಡಿ. 9 ತಿಂಗಳು ಕಂಪ್ಲೀಟ್ ಆಗಿರೋಂಥ ಮಕ್ಕಳಿಗೆ ಅವರು ಡೈಜೆಷನ್ ಕ್ರಿಯೆ ಚೆನ್ನಾಗಾಗುತ್ತಲ್ಲ ಅಂಥವ್ರಿಗೆ ಕೊಡಬೇಕಾಗುತ್ತೆ. ಸೊ ನಂತರ ವಾಲ್ನಟ್ಟನ್ನು ಕೂಡ ಸ್ವಲ್ಪ ಪೀಸ್ ಆಗಿ ಮಾಡಿಟ್ಕೊಂಡು ಎಲ್ಲ ಒಂದೊಂದು ಬೌಲ್, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅಂದರೆ 1/4 kg ಅರ್ಧ kg ಆ ಥರ ತೊಗೊಂಡಿಲ್ಲ. ಒಂದು ಯಾವುದಾದ್ರು ನಿಮ್ಮಲ್ಲೇ ಮನೇಲಿರುವಂಥ ಬೌಲನ್ನು ಇಟ್ಕೊಳ್ಳಿ. ಅದರಲ್ಲಿ ಅಳತೆ ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲಿ ಅಳತೆಯನ್ನು ಮಾಡಿಟ್ಕೊಂಡು ಅದರ ಅಳತೆ ಅಂತಲೇ ನಾನು ಹಾಕ್ಕೋತಾ ಇದ್ದೀನಿ. ಎಲ್ಲ ಸಮವಾಗಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೋಬೇಕಾಗುತ್ತೆ. ಫಸ್ಟು ನಾವು ಗೋಡಂಬಿಯನ್ನು ಹುರ್ಕೊಂಡಿದ್ದಾಯಿತು. ನಂತರ ಹೀಗೆ ವಾಲ್ನಟ್ಸನ್ನು ಆಗಿದ್ದಾದಮೇಲೆ ಬಾದಾಮಿಯನ್ನು ಕೂಡ ಸೇಮ್ ಕ್ವಾಂಟಿಟಿ ಸೇಮ್ ಅದೇ ಬೌಲಲ್ಲೇ ಹಾಕೋತಾ ಇದ್ದೀವಿ. ಯಾಕಂದರೆ ಎಲ್ಲನೂ ಈಕ್ವಲಾಗಿ ಮಗುಗೆ ಸೇರಬೇಕಾಗುತ್ತೆ. ಯಾಕಂದರೆ ನಾವು ಮಗುಗೆ ತಿನ್ನಿಸೋದ್ರಿಂದ ಅದು ಚೆನ್ನಾಗಿ ಇರಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ ಬಾದಾಮಿಯನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಅದು ಗೊತ್ತಾಗುತ್ತಲ್ಲ ಹುರ್ಕೊಳ್ಳೋದು, ನೀವು ಹುರ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಳ್ಳಿ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ಅದ್ರ ಮೇಲೆ ಸ್ವಲ್ಪ ಬ್ಲ್ಯಾಕ್ ಥರ ಬಂದಿದೆಯಲ್ಲ, ಸೊ ಆ ರೀತಿ ಬಂದ ಹಾಗೆ ಇದ್ದರೆ ಸಾಕಾಗುತ್ತೆ. ಈ ರೀತಿಯಾಗಿ ನೀವು ಹುರ್ಕೋಬೇಕಾಗುತ್ತೆ ಒಂದೊಂದೇ ಡ್ರೈ ಫ್ರೂಟ್ಸ್ಗಳನ್ನು. ಮಕ್ಕಳಿಗೆ ಜೀರ್ಣಕ್ರಿಯೆ ಆಗೋದಕ್ಕೆ ಮತ್ತು ಅವರು ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸೆರಲಾಕು. ಈಚೆ ಸಿಗೋವಂಥ ಸೆರಲಾಕ್ಗಳನ್ನು ತಿನ್ನಿಸೋದು ಅಷ್ಟು ಒಳ್ಳೆಯದಲ್ಲ ಅನಿಸುತ್ತೆ. ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡಿದಾಗ ನಮಗೂ ಕೂಡ ಒಂದು ತೃಪ್ತಿ ಸಿಗುತ್ತೆ, ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀವಿ ಅನ್ನೋದು ಸಿಗುತ್ತೆ. ನಾನಂತೂ ನನ್ನ ಬೇಬಿಗೆ ಮನೆಯಲ್ಲಿ ಮಾಡುವಂಥ ಸೆರಲಾಕೇ ಕೊಡೋದು ಡ್ರೈ ಫ್ರೂಟ್ಸು. ಸೊ ನಂತರ ಅವಲಕ್ಕಿನ ತೊಗೋತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಅಲ್ಲದೆ ಇದಕ್ಕೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀವಿ, ಬೇಬಿ ವೆಯ್ಟ್ ಗೇನ್ ಆಗೋದಕ್ಕೂ ಮತ್ತು ಇದು ಸೆರಲಾಕ್ ಆಗಬೇಕಲ್ಲ ಅದಕ್ಕೋಸ್ಕರ. 2 ಅಳತೆ ನಾನೇನು ಇಟ್ಕೊಂಡಿದ್ದೀನಲ್ಲ ಡ್ರೈ ಫ್ರೂಟ್ಸ್ 1 ಬೌಲು, ಈಗ ಅವಲಕ್ಕಿಯನ್ನು 2 ಬೌಲಷ್ಟು ಅವಲಕ್ಕಿಯನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು, ಅವಲಕ್ಕಿ ಎಲ್ಲ ಹುರಿಯೋದು ಗೊತ್ತಿರುತ್ತಲ್ಲ, ಸೊ ಅದೇ ಥರನೇ ಅವಲಕ್ಕಿಯನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ. ಸೊ ಅವಲಕ್ಕಿ ಹಾಕೋದ್ರಿಂದನೂ ಮಕ್ಕಳಿಗೆ ವೆಯ್ಟ್ ಗೇನ್ ಆಗುತ್ತೆ. ಸೊ ನೆನೆಸಿ ಡ್ರೈ ಫ್ರೂಟ್ಸ್ ನೆನೆಸಿ ಅವಲಕ್ಕಿ ನೆನೆಸಿ ಅದನ್ನು ರುಬ್ಬಿ ತಿನ್ನಿಸೋದ್ರಿಂದ ಅದು ಕೂಡ ಮಕ್ಕಳಿಗೆ ವೆಯ್ಟ್ ಗೇನ್ ಆಗುತ್ತೆ. ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಯಾವಾಗಾದ್ರು ಸ್ನ್ಯಾಕ್ಸ್ ಟೈಮು, ಈವ್ನಿಂಗ್ ಟೈಮು, ಬ್ರೇಕ್ಫಾಸ್ಟ್ ಟೈಮಲ್ಲಿ ತಿನ್ನಿಸೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ನೆನೆಸಿ ಮಾಡೋದು ನಿಮಗೆ ರಿಸ್ಕ್ ಆಗುತ್ತೆ ಅನ್ನೋದಾದರೆ ಈ ರೀತಿ ಪೌಡರ್ ಮಾಡಿಟ್ಕೊಂಡ್ರೆ, ಸೊ ಸ್ನ್ಯಾಕ್ಸ್ ಟೈಮಲ್ಲಿ 1 ಸ್ಪೂನ್ ಹಾಕಿ ಒಂದು ಸೆರಲಾಕ್ ಥರ ಮಾಡಿ ತಿನ್ನಿಸೋದಾಗಿರ್ಬೋದು. ಇಲ್ಲ ಮಾರ್ನಿಂಗ್ ಆದರೂ ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವಾಗಾದರೂ ಶೆಡ್ಯೂಲ್ ಮಾಡಿಕೊಂಡು ತಿನ್ನಿಸ್ಕೊತಾ ಹೋಗ್ಬೋದು. ನೆಕ್ಸ್ಟು ಓಟ್ಸು ಕೂಡ ದಪ್ಪ ಆಗೋದಕ್ಕೆ ಒಳ್ಳೆ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ವೆಯ್ಟ್ ಗೇನ್ ಮಾಡೋದಕ್ಕಾಗುತ್ತೆ. ಮಕ್ಕಳಲ್ಲಿ ತೂಕ ಹೆಚ್ಚಿಸಿಲ್ಲ ಅಂದರೂ ಪರವಾಗಿಲ್ಲ, ಅವರು ಕಳೆಯಾಗಿ ಆ್ಯಕ್ಟಿವ್ ಆಗಿ ಇರ್ತಾರೆ. ಸೊ ನನ್ನ ಮಗ ಅಂದರೆ ಮೀಡಿಯಮ್ ಆಗಿದ್ದಾನೆ, ಸೊ ವೆಯ್ಟ್ ಗೇನ್ ಜಾಸ್ತಿ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅವನಿಗೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ನಮಗೆ ಪ್ರೋಟೀನ್ ಸಿಗುತ್ತೆ. ಓಕೆನಾ, ಒಬ್ಬೊಬ್ಬರು ಮಕ್ಕಳು ಎಷ್ಟು ತಿಂದರೂ ದಪ್ಪ ಆಗಲ್ಲ, ಆದರೆ ಅವರ ಬೋನ್ಸ್ ಮಾತ್ರ ಸ್ಟ್ರಾಂಗ್ ಆಗಿರುತ್ತೆ, ಆ್ಯಕ್ಟಿವ್ ಆಗಿರ್ತಾರೆ. ಅವ್ರು ತಿನ್ನೋದೆಲ್ಲ ಅವ್ರ ಓಡಾಟ ಅದರಲ್ಲೇ ಒಟ್ಟೋಗ್ಬಿಡುತ್ತೆ. ಆ ರೀತಿಯಾಗಿ ನೀವು ಯೋಚನೆ ಮಾಡಬೇಡಿ ವೆಯ್ಟ್ ಗೇನ್ ಮಾಡಬೇಕು, ಸೊ ವೆಯ್ಟು ಆ ಥರ ಸಣ್ಣ ಆಗ್ತದೆ ಅಂದರೆ ಅವರು ಆ್ಯಕ್ಟಿವ್ನೆಸ್ ನೋಡಬೇಕಾಗುತ್ತೆ. ಸೊ ಇದೆಲ್ಲ ಪದಾರ್ಥಗಳನ್ನ ತಿನ್ನಿಸೋದ್ರಿಂದ ಅವರು ಆ್ಯಕ್ಟಿವ್ ಆಗಿ ಇರ್ತಾರೆ ಆ್ಯಂಡ್ ಅವರ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಮಸಲ್ ಸ್ಟ್ರಾಂಗ್ ಆಗುತ್ತೆ, ಅವರಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ, ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಅವರು ಎಲ್ಲ ಐಡೆಂಟಿಫೈ ಮಾಡೋದೆಲ್ಲ ಬೇಗ ಐಡೆಂಟಿಫೈ ಮಾಡ್ಕೋತಾರೆ. ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಇದನ್ನು ತಿನ್ಸಿದ್ರೆ ದಪ್ಪನೇ ಆಗಬೇಕು ಅಂತ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡಿಬಿಡಿ, ಬೇರೆ ಥರನೇ ವರ್ಕ್ ಆಗುತ್ತೆ ಇದು. ಸೊ ಓಟ್ಸು ಕೂಡ ನಾನು ಇದರಲ್ಲಿ ಓಟ್ಸನ್ನು ಕೂಡ ಹಾಕೋತಾ ಇದ್ದೀನಿ. 3 ಬೌಲಷ್ಟು ಓಟ್ಸನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ನೀವೇ ನೋಡಿದ ಹಾಗೆ ಅವಲಕ್ಕಿ 2 ಬೌಲಷ್ಟು ಸಾಕು, ಓಟ್ಸು 3 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅದೇ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಳಿ, ಯಾಕಂದರೆ ಓಟ್ಸು ಸ್ವಲ್ಪ ವೆಯ್ಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ. ಸೊ ಈ ಓಟ್ಸ್ ಆದಮೇಲೆ ಮಖಾನ ಸಿಗುತ್ತೆ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ನಿಮ್ಮ ಮನೆ ಹತ್ರ ಇರೋ ಡಿಮಾರ್ಟ್ಗಳಲ್ಲಾಗಿರ್ಬೋದು, ಸ್ಟೋರ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆನೂ ಮಖಾನ ಸಿಗುತ್ತೆ. ನಾನಿದು ಟೋಟಲು 100 ಗ್ರಾಮ್ಸು ಮಖಾನನ ಹಾಕೋತಾ ಇದ್ದೀನಿ ಇದಕ್ಕೆ. ಸೊ ನೋಡಿ, ಒಂದೊಂದು ಬೌಲ್ ಇದಕ್ಕೆ 100 ಗ್ರಾಮ್ಸ್
ಗ್ರಾಮ್ಸ್ ಅಷ್ಟು ಮಖಾನನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ನೀವು ಸಪ್ರೇಟಾಗಿ ಹುರಿದು ಪುಡಿ ಮಾಡಿ ತಿನ್ಸೋದಕ್ಕಿಂತ ಎಲ್ಲ ಒಟ್ಟಿಗೆ ಪುಡಿ ಮಾಡಿ ನೀವು ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಂದರೆ ಹೆಚ್ಚಾಗಿರುತ್ತೆ. 1 ಮಂತ್ವರೆಗೂ ನೀವು ಸ್ಟೋರೇಜ್ ಮಾಡಿಟ್ಕೋಬೋದು, 2 ಮಂತ್ಸ್ ಸ್ಟೋರೇಜ್ ಮಾಡಿಟ್ಕೋಬೋದು ಒಂದು ಬಾಕ್ಸಲ್ಲಿ. ಚೆನ್ನಾಗಿ ಇರುತ್ತೆ. ಸೊ ಮಖಾನೂ ಕೂಡ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಉರಿಬೇಕಾಗುತ್ತೆ. ಇನ್ನು ಡ್ರೈ ಫ್ರೂಟ್ಸ್ಗಳಿದ್ದಾವೆ, ಸೊ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಮಕ್ಕಳಿಗೆ ತುಂಬಾ ಸೂಟ್ ಆಗಬೇಕು. ನೀವು ನೋಡಿ ಮಾಡಿ ತಿನ್ಸೋದೇ ಅಲ್ವಾ ಮಕ್ಕಳಿಗೆ, ಅದು ಅವ್ರಿಗೆ ಹೋಗುತ್ತೋ ಇಲ್ಲೋ, ಅವ್ರಿಗೆ ಸೂಟ್ ಆಗುತ್ತೋ ಇಲ್ಲೋ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಏನಕ್ಕೆ ಚೆಕ್ ಮಾಡ್ಕೊಬೇಕು ಅನ್ನೋದಾದರೆ, ಯಾಕಂದರೆ ಎಲ್ಲ ಮಕ್ಕಳು ಒಂದೇ ಥರ ಇಲ್ಲ. ನನ್ನ ಮಗನಿಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗಿದೆ. ನಾವು ಒಂದು 9 ಮಂತ್ಸ್ ಅಂದರೆ 8 ಮಂತ್ಸ್ಗೆ ಬಿದ್ದಾಗಿಂದನೇ ಇದನ್ನು ತಿನ್ನಿಸ್ತೀವಿ. ನಾನು ಹೋಮ್ ಮೇಡೇ ಮಾಡಿರೋದು. ಈಚೆದು ತಂದು ತಿನ್ನಿಸಿದ್ವಿ, ಬಟ್ ಅವ್ನಿಗೆ ಹೋಗಿಲ್ಲ. ಅದು ಅಂದರೆ ಅವ್ನು ತಿಂದಿಲ್ಲ, ಅವ್ನಿಗೆ ಇಷ್ಟ ಆಗ್ತಿಲ್ಲ. ಸೊ ಅದಾದಮೇಲೆ ನಾನು ಐಡಿಯಾ ಮಾಡಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಮನೆಯಲ್ಲೇ ಈ ರೀತಿಯಾಗಿ ಪ್ರಿಪೇರ್ ಮಾಡಿ ತಿನ್ನಿಸಿದ್ದು. ಸೊ ಓಕೆ, ಅವನು ಚೆನ್ನಾಗಿ ಇದನ್ನು ತಿಂತಾನೆ. ಬೇರೆ ಎಲ್ಲದಕ್ಕಿಂತ ಇದನ್ನು ಚೆನ್ನಾಗಿ ತಿಂತಾನೆ, ಯಾಕಂದರೆ ಟೇಸ್ಟ್ ಇರುತ್ತೆ. ಸೊ ನೆಕ್ಸ್ಟು ಪಿಸ್ತಾನು ಕೂಡ 1 ಬೌಲಷ್ಟು, ಅದೇ ಬೌಲಷ್ಟು, ಯಾಕಂದರೆ ಪಿಸ್ತಾ ಲೇಟಾಗಿ ಅದು ಸುಲಿಬೇಕಲ್ಲ. ಸೊ ಅದೆಲ್ಲ ಸುಲಿದಾದ್ಮೇಲೆ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಪಿಸ್ತಾನು ಕೂಡ 1 ಬೌಲಷ್ಟು ಪಿಸ್ತಾನ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮಕ್ಕಳಿಗೆ ನಾವು ಸೂಟ್ ಆಗುತ್ತೋ ಇಲ್ಲ ಅನ್ನೋದು ನೋಡಬೇಕಾಗುತ್ತೆ. ನಾವು ಮಾಡಿದ ತಕ್ಷಣ ತಿನ್ನಲೇಬೇಕು ಮಗು ಅನ್ನೋದು ನಮ್ಮ ಇದು ಇರಬಾರ್ದು. ಓಕೆನಾ, ಅದು ತಿನ್ನುತ್ತೆ, ಓಕೆ ತಿನ್ನುತ್ತೆ ಅನ್ನೋದು. ಒಂದಿನ ತಿನ್ನಿಲ್ಲ ಅಂದರೆ ಇನ್ನೊಂದು ದಿನ ತಿನ್ನುತ್ತೆ. ಒಂದಿನ 1 ಸ್ಪೂನು 2 ಸ್ಪೂನು ಈ ರೀತಿಯಾಗಿ ಕ್ವಾಂಟಿಟಿಗಳನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗಬೇಕಾಗುತ್ತೆ. ಆಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಸೊ ಈ ರೀತಿಯಾಗಿ ಪಿಸ್ತಾನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದು ಕಲರ್ ಚೇಂಜ್ ಆಗೋವರೆಗೂ ಗೊತ್ತಾಗುತ್ತೆ. ನೋಡಿ, ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗಿದೆ. ಸೊ ಆ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ. ಇದರಲ್ಲಿ ಇಷ್ಟು ನಾನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನ ಅಷ್ಟು ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ. ಮಕ್ಕಳಿಗೆ ಡೈಜೆಷನ್ ಕ್ರಿಯೆ ಆಗೋದಕ್ಕೆ ಮತ್ತು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ವೆಯ್ಟ್ ಗೇನೂ ಆಗ್ತಾರೆ. ಒಂದೊಂದು ಮಕ್ಕಳು ಒಂದೊಂದು ಬಾಡಿ, ಒಂದೊಂದು ಮಕ್ಕಳು ವೆಯ್ಟ್ ಗೇನ್ ಆಗ್ಬೋದು, ಇನ್ನೊಂದು ಮಕ್ಕಳು ನಾರ್ಮಲಾಗೇ ಇರ್ತಾರೆ. ನೆಕ್ಸ್ಟು ಖರ್ಜೂರನ ಅದೇ ಏನಿರುತ್ತೆ ಅದರಲ್ಲಿ ಬೀಜ ಇರುತ್ತಲ್ಲ, ಬೀಜನ ತೆಗ್ದು ಕುಟ್ಬಿಟ್ಟು ಈ ಥರ ಚಿಕ್ಕದಾಗಿ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಮಿಲ್ಲಲ್ಲಿ ಹಾಕ್ಸಿದಾಗ, ಇಲ್ಲ ನಾವೇ ಮಿಕ್ಸಿಯಲ್ಲಿ ಮನೇಲಿ ಹಾಕ್ಕೊಂಡಾಗ ಅದು ಆಗಲ್ಲ, ಕಷ್ಟ ಆಗುತ್ತಲ್ಲ ದಪ್ಪ ಇದ್ದರೆ, ಅದಕ್ಕೋಸ್ಕರ. ಸೊ ನೀಟಾಗಿ ಅದನ್ನು ಕೂಡ ಹುರ್ಕೋಬೇಕಾಗುತ್ತೆ. ಇದು ಖರ್ಜೂರ ಜಾಸ್ತಿ ಹುರ್ಕೋಬೇಡಿ, ಯಾಕಂದರೆ ಅದು ಇದಲ್ವ ಖರ್ಜೂರ. ಸೊ ಅದೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಓಕೆನಾ, ಒಂಚೂರು ಹುರ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಮಿಕ್ಸ್ ಮಾಡಿಕೊಂಡು ನಾವು ಒಂದಕ್ಕೆ ಎಲ್ಲ ಇದನ್ನು ಸ್ವಲ್ಪ ಆರಬೇಕಾಗುತ್ತೆ. ಯಾಕಂದರೆ ಬಿಸಿ ಅದೇ ಥರನೇ ಹಾಕಿಸ್ಕೋಬಾರ್ದು. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನಿಮಗೆ ಇನ್ನು ಬೇರೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕೋಬೋದು. ನಾನು ಇದಕ್ಕೆ ಕಡಲೆ ಬೀಜನ ಹಾಕ್ತಾಯಿಲ್ಲ. ಸೊ ಕಡಲೆ ಬೀಜ ಬದಲು ಇದಕ್ಕೆ ಕಡಲೆ ಪಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಡಲೆ ಪಪ್ಪು ಕೂಡ ಮಗುಗೆ ವೆಯ್ಟ್ ಗೇನ್ ಆಗೋದಕ್ಕೆ, ಡೈಜೆಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. 2 ಬೌಲಷ್ಟು ಕಡಲೆಪಪ್ಪನ ನಾನು ಎಕ್ಸ್ಟ್ರಾ ಏನೇನು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಬಿಟ್ಟು ಅದೆಲ್ಲ 2 ಬೌಲಷ್ಟು ತೊಗೊಂಡಿದ್ದೀನಿ. ಓಕೆನಾ, ಯಾಕಂದರೆ ಪೌಡರ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರುತ್ತೆ. ಅಂದರೆ ಅದು ಅಷ್ಟೇ ಹಾಕಬೇಕಾಗುತ್ತೆ ಕ್ವಾಂಟಿಟಿ. 2 ಬೌಲಷ್ಟು ನಾನು ಈ ಕಡಲೆಪಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಕಡಲೆಪಪ್ಪು ಏನು ಒಂದು 2 ನಿಮಿಷ ಬಿಸಿ ಮಾಡಿದ್ರೆ 2 ನಿಮಿಷ 1 ನಿಮಿಷ ಬಿಸಿ ಮಾಡಿದ್ರೇ ಸಾಕಾಗುತ್ತೆ ಕಡಲೆಪಪ್ಪು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಓಕೆನಾ, ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನು ಕೂಡ ನೋಡಿ, ಅದು ಕೂಡ ಅಂದರೆ ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರಾಗಿ, ಅದು ಕೂಡ ಚೆನ್ನಾಗಿರುತ್ತೆ, ಸ್ವೀಟ್ನೆಸ್ ಬರುತ್ತೆ. ಸೊ ಇದೆಲ್ಲ ಹಾಕೋದ್ರಿಂದ ಮಗುಗೆ ಬೇರೆ ಏನೂ ಆ್ಯಡ್ ಮಾಡೋದಿಲ್ಲ. ಜಸ್ಟ್ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ತಿನ್ಸಿದ್ರೆ ಸಾಕಾಗುತ್ತೆ. ಓಕೆನಾ, ಈ ರೀತಿಯಾಗಿ ಈ ಒಂದು ಸೆರಲಾಕ್ ಅನ್ನೋದು ಮಾಡೋದು. ಎಲ್ಲನೂ ಒಂದೇ ಇದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಆರಕ್ಕೆ ಬಿಟ್ಟು ಎಲ್ಲನೂ ಒಂದು ಬಾಕ್ಸಲ್ಲಾಗಿರ್ಬೋದು, ನೀವು ಹೋಗಿ ಮಿಷಿನ್ ಅಂದರೆ ಮಿಲ್ಲಲ್ಲಿ ಹಾಕಿಸ್ಕೊಂಬರ್ಬೋದು. ನೋಡಿ, ಎಲ್ಲನೂ ನಾನು ಫಸ್ಟು ಮಖಾನನ ಹಾಕೋತಾ ಇದ್ದೀನಿ. ಸೊ ಈ ಮಖಾನನ ಫಸ್ಟ್ ಹಾಕ್ಕೊಳ್ಳಿ. ಇದೇ ದಪ್ಪಗಿರೋದನ್ನೆಲ್ಲ ನಾರ್ಮಲಾಗಿ ಮೀಡಿಯಮ್ ಆಗಿರುತ್ತೆ. ಮಖಾನನ ಹಾಕ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಒಂದರಲ್ಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಓಕೆನಾ, ನೋಡಿ, ಎಲ್ಲ ಅವಲಕ್ಕಿ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಬಾದಾಮಿ, ಗೋಡಂಬಿ, ಇದಕ್ಕೆ ದ್ರಾಕ್ಷಿ ಹಾಕೋಂಗಿಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ. ಮಾಮೂಲಿ ಒಣ ದ್ರಾಕ್ಷಿ ಬರುತ್ತಲ್ಲ ಅದು ಹಾಕೋಂಗಿಲ್ಲ, ಯಾಕಂದರೆ ಅದು ನಿಮಗೆ ಗೊತ್ತೇ ಇದೆ, ಅದು ಇದಕ್ಕೆ ಸೂಟ್ ಆಗಲ್ಲ. ಓಕೆನಾ, ಯಾಕೆ ಅಂದರೆ ಅದರಲ್ಲಿ ತೇವಾಂಶ ಇರುತ್ತೆ, ಇದು ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ದ್ರಾಕ್ಷಿ ಆಗಿರ್ಬೋದು, ಮತ್ತು ಇದು ಏನಂತಾರೆ ಖರ್ಜೂರ, ಇನ್ನೊಂದು ಹಸಿ ಖರ್ಜೂರ ಬರುತ್ತಲ್ವ, ಅದನ್ನು ಕೂಡ ಡೇಟ್ಸ್ ಬರುತ್ತಲ್ಲ, ಅದನ್ನು ಹಾಕೋಂಗಿಲ್ಲ. ಓಕೆನಾ, ನೀವು ನಾರ್ಮಲಾಗಿ ಡೇಟ್ಸು ಮತ್ತು ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿ ಅದನ್ನು ಬೇಕಾದ್ರೆ ಸಪ್ರೇಟಾಗಿ ರುಬ್ಬಿ ತಿನ್ನಿಸ್ಬೋದು. ಅದನ್ನು ಮಾಡಿ ಇದೆಲ್ಲ ಹಾಕ್ಬಿಟ್ಟು ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು, ಬಟ್
ಬಟ್ ಇದಕ್ಕೆ ಏನು ಹಾಕ್ಬೇಡಿ, ಇದಕ್ಕೆಲ್ಲ ಒಣ ಅಂಶನೇ ಇರಬೇಕಾಗುತ್ತೆ. ಯಾಕೆ ಅಂತಂದರೆ ಅದು ನಾವು ಜಾಸ್ತಿ ದಿವಸ ಸ್ಟೋರೇಜ್ ಮಾಡ್ತೀವಿ, ಅದಕ್ಕೋಸ್ಕರ. ದ್ರಾಕ್ಷಿ ಹಾಕಕ್ಕೆ ಹೋಗಬೇಡಿ, ಬೇಕಾದ್ರೆ ದ್ರಾಕ್ಷಿನ ಸಪ್ರೇಟಾಗಿ ಮಗುಗೆ ತಿನ್ನಿಸಿ. ಇದೆಲ್ಲನೂ ಪೌಡರನ್ನು ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಇದನ್ನು ಮಗುಗೆ 1 ಸ್ಪೂನ್ ಹಾಕಿ ನೀರು ಹಾಕಿ ಕಲಿಸ್ಬಿಟ್ಟು ಗಂಟು ಕಟ್ಟದೇ ಇರೋ ಥರ ಕಲಸಿ ನೀಟಾಗಿ ಸರಿ ಮಾಡ್ತೀರಲ್ಲ ಅದೇ ಟೆಕ್ಸ್ಚರಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ನುಣ್ಣಗೆ ರುಬ್ಬಿಸ್ಕೊಂಬನ್ನಿ, ಅಂದರೆ ಮಾಡಿಸ್ಕೊಂಬನ್ನಿ. ಸೊ ಇದೇ ಸೆರೆಲಾಕ್ ಆಗಿರುತ್ತೆ. ಎಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ